ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರು ಇವತ್ತು ಒಂದು ಅಲಿಗೇಷನ್ ಅನ್ನ ಮಾಡಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ಶಿವರಾಮೇಗೌಡ ಅವರ ಹೆಸರನ್ನ ಆ ಒಂದು ಅಲಿಗೇಷನ್ ಅಲ್ಲಿ ತಂದ್ರು. ಅವರು ನನ್ನೊಂದಿಗೆ ಸಂಧಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದರ ಹಿಂದೆ ಮಹಾನ್ ನಾಯಕ ಇದ್ದಾರೆ. ಶಿವರಾಮೇಗೌಡ ಅವರೇ ನನಗೆ ಕರೆಯನ್ನ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಫೋನ್ ಅನ್ನ ಕೂಡ ಕೊಟ್ಟಿದ್ರು ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಿವರಾಮೇಗೌಡ ಅವರೇ ನನ್ನೊಂದಿಗಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ದೇವರಾಜೇಗೌಡ ಅವರು ಇವತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಅದು ನಿಮಗೆ ಗೊತ್ತಿರಬಹುದು. ಈಗಾಗಲೇ ಫೋನನ್ನ ಮಾಡಿ ಸಂಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ವಿಡಿಯೋ ವೈರಲ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಒಂದು ಪ್ರಮುಖವಾದಂತಹ ಶಕ್ತಿಗಳು ಅನ್ನುವಂಥ ರೀತಿಯಲ್ಲಿ ಒಂದು ಆರೋಪವನ್ನ ಮಾಡಿದ್ರು. ಏನ್ ಹೇಳ್ತೀರಾ ಸರ್? ದೇವರಾಜೇಗೌಡರು ನನಗೆ ಭಾಳ ದೂರದಿಂದ ಪರಿಚಯ. ಅವ್ರಿಗೆ ನನಗೆ ಯಾವತ್ತೂ ಸಂಬಂಧ ಇಲ್ಲ, ಮಾತಾಡಿಲ್ಲ. ಅವ್ರು ಮಾತಾಡಿರೋದೇ 4 ದಿವಸದಿಂದ ಈಚೆಗೆ, 29ಕ್ಕೂ ಏನೋ ನಾನು ಮಾತಾಡಿದ್ದು. ನಾನು ಹಿಂಗೆ ಬೆಳಿಗ್ಗೆ ಹೊತ್ತು ಜನ ನೋಡ್ತಾ ಇರುವಾಗ ಒಳೆ ನರಸೀಪುರದಲ್ಲಿ ಯಾರೋ ಬಂದರು. ನಮ್ಮ ದೇವರಾಜೇಗೌಡರು ನಿಮ್ಮನ್ನು ಕೇಳ್ತಿದ್ರು ಸರ್ ಅಂದರು. ಅದಕ್ಕೆ ತಗೊಳಪ್ಪ ಫೋನ್ ಅಂದೆ. ನನಗೂ ಸ್ವಲ್ಪ ಕುತೂಹಲ ಇತ್ತು. ತಗೊಳಪ್ಪ ಫೋನ್, ಯಾಕೆ ನೀನು 2 ವರ್ಷದಿಂದ ಟಿ ವಿಲಿ ಹಾಕ್ಕೊಂಡು ಹೊಡಿತಿದ್ದೆಲ್ಲ ಯೂಟ್ಯೂಬ್ನಲ್ಲಿ, ನೋಡೋಣ ಮಾತಾಡೋಣ ಅಂತ. ಅದಕ್ಕೆ ಅವನೇನು ಮಾಡಿದ, ನಾನು ಫೋನಲ್ಲಿ ಮಾತಾಡುವಾಗ, ಏನು ದೇವರಾಜೇಗೌಡ ನಿನ್ನ ಆಸೆ ಈಡೇರ್ಬಿಡ್ತಲ್ಲಯ್ಯ, ಒಂದು ಲೆವೆಲ್ಲಿ ತಂದೆ ಬಿಟ್ಟಿಲ್ಲ ನಿನ್ನ ಹೋರಾಟವ, ಪೆನ್ ಡ್ರೈವ್ ಬಿಡುಗಡೆ ಮಾಡೋಕ್ಕಾಗಲ್ಲ, ಸ್ಟೇ ಇದೆ ಅಂತ ಹೇಳ್ತಾ ಇದ್ದೆ. ಆದರೆ ಬಂದೇ ಬಿಡ್ತಲ್ಲಪ್ಪ, ನಿನ್ನ ಆಸೆ 100ಕ್ಕೆ 100 ಫಲಿಸ್ತಲ್ಲಪ್ಪ ಅಂತ ನಾನು ಅಂದೆ. ಇಲ್ಲ ಕಾರಣ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ನನ್ನ ಕಷ್ಟ ಹೇಳ್ಕೊಳಂಗಿಲ್ಲ, ನಿಮ್ಮನ್ನು ಭೇಟಿ ಮಾಡ್ಬೇಕಣ್ಣ ಅಂದ. ನಾನು ಈಗ ಎಲ್ಲೂ ಬ್ಯುಸಿ ಇದ್ದೀನಿ, ನಾನು ಕಷ್ಟ ಆಗುತ್ತೆ ನೀನು ಭೇಟಿ ಮಾಡೋದು, ನನಗೆ ಸಿಗಲ್ಲ ಅಂದೆ. ಇಲ್ಲ, ಸಿಟಿ ಒಳಗೆ ಎಲ್ಲಿ ಸಿಗ್ತೀರಣ್ಣ, ಬರ್ತೀನಿ ಅಂದ. ನೀನು ಎಲ್ಲಿದ್ದೀಯ ಅಂದೆ. ನಾನು ಪ್ರಮೀಳಾ ನೇಸರ್ಗಿ ಅವ್ರ ಆಫೀಸಲ್ಲೇ ನಾನು ಅಸ್ಟೆಂಟ್ ಆಗಿದ್ದೀನಣ್ಣ ಅಂದ. ನಮ್ಗೆ ಹಳೆ ಲಾಯರ್ ಅವರು ಅಂತ ಹೇಳಿ, ನಾನು 3 ಗಂಟೆ ಕಡೆಗೆ MG ರೋಡಿಗೆ ಬರ್ತೀನಿ, ಅಲ್ಲಿ ನಂದೊಂದು ಅಲ್ಲಿ ಬಂದು ಕೂತ್ಕೊತೀನಿ, ಒಂದು 2 ಅವರ್ಸು ಏನಾರು ಕೆಲಸ ಇದ್ದರೆ ಅಲ್ಲಿಗೆ ಬರೋದಾದ್ರೆ ಬಾ ಅಂದೆ. ಕರೆಕ್ಟಾಗಿ 3 ಗಂಟೆಗೆ 3:15 ಬಂದು ನಮಗೆ ಹಿಂಗೆ ಆಗೋಗಿದೆ ಅಣ್ಣ, ನಾವೇನು ಮಾಡೋದು, ಆಮೇಲೆ BJP ಅವರು ನಮ್ಮ ಮುಖಂಡರುಗಳೆಲ್ಲವ ಮಾಡಿ ಅಂಥೇಳಿ ಬಲವಂತ ಮಾಡಿದರು. ಅದಕ್ಕೆ ನಾನೇ ರಿಲೀಸ್ ಮಾಡಿದೆ. ಮತ್ತು ಕುಮಾರಸ್ವಾಮಿಯವರು ಸಹಿತ ಇದಕ್ಕೆ ಪರ್ಮಿಷನ್ ಕೊಟ್ಟರು. ಅದಕ್ಕೆ ನಾನೇ ರಿಲೀಸ್ ಮಾಡಿದ್ದೀನಿ. ಕಾರಣ ಈ ರಿಲೀಸ್ ಮಾಡಿದ ಮೇಲೆ ಇವೆಲ್ಲ ಘಟನೆಗಳು ನೋಡ್ತಾ ಇದ್ದೀರಿ ನೀವು, ನನಗೆ DK ಅವ್ರ ಹತ್ರ ಒಂದು ಸರಿ ಮಾತಾಡಿಸಿ ಅಂತ. ನನಗೆ ಇದೇನು ಗೊತ್ತಿಲ್ಲ ಆ್ಯಕ್ಚುಲಿ, ಇವನು ಇಷ್ಟು ಆಮೇಲೆ ಪೆನ್ ರೆಕಾರ್ಡ್ ಮಾಡಿಕೊಳ್ಳೋದು ನನಗೆ ಮಾಹಿತಿ ಇಲ್ಲ. ನಾನು ಫೇರಾಗಿ ಬಂದಲ್ಲ, ಒಬ್ಬ ಅಡ್ವೊಕೇಟ್ ಇದ್ದಾನೆ ಅಂತ ಗೌರವ ಕೊಟ್ಟು ನಾನು ಕೂತ್ಕೊಂಡು ಮಾತಾಡಿದೆ. ಇವನು ಅಡ್ವೊಕೇಟಲ್ಲಿ ಡಾಕು ಅಂತ ನನಗೆ ಗೊತ್ತಿದ್ರೆ ನಾನು ಹತ್ರಕ್ಕೆ ತಗೋತಿರ್ಲಿಲ್ಲ ಅವ್ರ ಹತ್ರ. ನಾನು ಯಾವತ್ತೂ ಮಾತು ಆಡಿಲ್ಲ. 29ನೇ ತಾರೀಕಿಂದ ಈಚೆ ಬಿಟ್ಟರೆ ಅವ್ನು ಮಾತಾಡಿರೋದು, ಅದು 3 ಸಾರಿ ಮಾತಾಡಿರೋದು. DK ಅವ್ರನ್ನ ಪರಿಚಯ ಬೇಕು ನನಗೆ, ಅರ್ಜೆಂಟಾಗಿ ಭೇಟಿ ಮಾಡಿದ್ದೆ. ನಾನು 2 ವರ್ಷದ ಮುಂಚೆ ಬೇಡಿದ್ದೆ, ಕಾರಣ ಯೂತ್ ಕಾಂಗ್ರೆಸ್ಸಲ್ಲಿದ್ದೆ, ಯಾಕೆ ಮಾಡಿದ್ದೆ ಅಂತ ಅಂದ. ಆಗ ನನಗೆ ಸಪೋರ್ಟ್ ಮಾಡಲಿಲ್ಲ, ಹಂಗೆ ಹಿಂಗೆ ಅಂತ. ಬಿಡಪ್ಪ, ಅದಾಯ್ತಲ್ಲ, ಎಲೆಕ್ಷನ್ ಟೈಮ್ನಲ್ಲಿ ಯಾರ್ಯಾರಿಗೂ ಸಂದರ್ಭ ಅನಿವಾರ್ಯ, ಏನಾಗುತ್ತೋ ಆಗುತ್ತೆ ಅಂತ ಹೇಳಿದೆ. ಅದಾದಮೇಲೆ ಅದೇ ದೇವರಾಜೇಗೌಡ ನನಗೆ ಅರ್ಜೆಂಟಾಗಿ ಅಣ್ಣ ನನಗೊಂದು ಸರಿ ಮಾತಾಡಿಸಿ ಅಣ್ಣ ಅವ್ರನ್ನ ಅಂತ. ನಾನು ಆಗ DK ಅವ್ರು ಎಲ್ಲಿದ್ದಾರೆ ಅಂತ ಚೆಕ್ ಮಾಡಿದ್ದೆ. ನಮ್ಮ PA ಹೇಳಿದೆ, ಎಲ್ಲಿದ್ದಾರೆ ನೋಡ್ರಿ ಅಂದೆ. ಆಮೇಲೆ ನಾನು ಎಲ್ಲ ಮಾತಾಡಿದಾಗ DK ಅವರು ಟೂರಲ್ಲಿದ್ದರು. ಇವತ್ತು ಬರ್ತಾರ ಅಂತ ಕೇಳಿದೆ. ನೈಟ್ ಲೇಟಾಗಿ ಬರ್ತಾರೆ ಅಂದರು. 7 ಗಂಟೆ ತನಕ ಅಲ್ಲೇ ಸುತ್ತಾಡ್ಕೊಂಡು ನನ್ನ ಜೊತೆಲೇ ಇದ್ದ ಅವನು. ಅಲ್ಲೇ ಕಾಫಿ ಕುಡ್ದ, ಅಲ್ಲೇ ತಿಂಡಿ ತಿಂದ, ಅಲ್ಲೇ ಇದ್ದ, ಮಾತಾಡ್ಕೊಂಡಿದ್ದ. ಒಂಥರ ಅವನು ಈ ಪ್ರಜ್ವಲನ್ಗಿಂತ ಮನೋರೋಗಿ ಅವನು. ಅವನ ಆ್ಯಕ್ಟಿವಿಟಿ ನೋಡ್ತಿದ್ರು ನಾನು. ಒಂಥರ ಮಾತಾಡೋನು. ಆಮೇಲೆ ವೈರ್ಲೆಸ್ ವಾಕಿ ಟಾಕಿ ಹಿಡ್ಕೊಳ್ಳೋನು. ಇದ್ಯಾಕೆ ವಾಕಿ ಟಾಕಿ ಅಂದರೆ, ನನ್ನ ಪೆನ್ ಡ್ರೈವು, ನನ್ನ ಮೊಬೈಲ್ಗಳನ್ನೆಲ್ಲ ಎಲ್ಲ ಗುಪ್ತಚರ ಎಲ್ಲ ಹಾಕಿ ಹಿಡಿದಾಕ್ಬಿಟ್ಟವ್ರ ಕಡೆ ಹಂಗೆ ಹಂಗೆ. ಹುಷಾರಪ್ಪ ನೀನು ನೋಡು, ಯಾಕಂದ್ರೆ ನೀನು ಹೋರಾಟ ಮಾಡ್ತಾರ, ನೀನು ಹುಷಾರಾಗಿರ್ಬೇಕು, ನೀನು ಮಾಡುವಂತೆ. ಆಮೇಲೆ ಏನು ಅಂತೆಲ್ಲ 7 ಗಂಟೆ ಮೇಲೆ ಅವ್ನು ಹೋದ. ನನ್ನ ಪಾಡಿ ನಾನು ಅಲ್ಲೇ ಎರಿಟ್ರಿಯಾಕಲ್ಲಿದ್ದ. ನಾನು ಇನ್ಯಾರ್ಯಾರ ಜೊತೆಲಿದ್ದು 10 ಗಂಟೆ ತನಕ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಬರೋ ಟೈಮ್ನಲ್ಲಿ DK ಅವ್ರು ಬರ್ತಾರೆ ಅಂತ ಅನ್ನೋದಕ್ಕೆ, ಸರ್ 11 ಗಂಟೆಗೆ ನೀವು ಬಂದು ಸಿಗ್ತಾರೆ ಸರ್ ಅಂದರು. ನಾನು ಸಾಮಾನ್ಯ 11 ಗಂಟೆಗೆ ಹೋಗ್ತೀನಿ ಮಾತಾಡೋಕ್ಕೆ. ಹೋದಾಗ DK ಅವ್ರ ಹತ್ರ ಕೂತಿದ್ದೆ. DK ಅವ್ರು ಯಾರ್ಯಾರ ಜೊತೆ ಮಾತಾಡ್ತಾಯಿದ್ರು. ನಾನು ಇವನೆಲ್ಲವ್ರಿ ಅಂತ ನಾನೇ ವೆರಿಫೈ ಮಾಡಿದೆ. ಆಮೇಲೆ ನಾನು ಅದಕ್ಕಿಂತ ಮುಂಚೆ ಅವ್ರನ್ನ ಕೇಳಿದೆ, ದೇವರಾಜೇಗೌಡ ನಿಮ್ಮನ್ನು ಮಾತಾಡ್ಬೇಕಂತೆ, ಮಾತಾಡ್ತೀರಾ ಅಂತವ. ನಾನು ದೇವರಾಜೇಗೌಡ ಮಾತಾಡ್ತೀನಿ ಅಂದಾಗ ದೇವರಾಜೇಗೌಡ, ನಾನು ಅವ್ನು ಕೂಟ ಯಾಕ್ರಿ ಮಾತಾಡೋಣ, ನಾನು ಮಾತಾಡಲ್ಲ ಅಂದರು. ಅಲ್ಲ ಸ್ವಾಮಿ, ನೀವು ಉಪಮುಖ್ಯಮಂತ್ರಿಗಳು, ಒಬ್ರು ಯಾರು ಕ್ಲೈಂಟು ಅಥವಾ ಒಬ್ರು ಯಾರು ಪ್ರಜೆ ಮಾತಾಡ್ತೀವಿ ಅಂತ ಮಾತಾಡಲ್ಲ ಅಂದ್ರೆ ಹಂಗೆ ಕೇಳಿ ಅವ್ರ ಅಭಿಪ್ರಾಯವ ಅಂದೆ ನಾನು. ಆಯ್ತು ತಗೊಳಪ್ಪ ಅಂದರು. ನಾನೇ ಫೋನ್ ತೊಗೊಂಡು, ಎಲ್ಲಿದ್ದೆ ದೇವರಾಜೇಗೌಡ ಅಂದೆ. ನಾನು ಅವ್ನು ಇಲ್ಲೇ ಎಲ್ಲೋ ನಿಯರ್ ಬೈ ಇರ್ಕಂತ ಅಂದ್ಕೊಂಡೆ. ನೀನು ಎಲ್ಲಿದ್ದೀಯ ಅಂದಾಗ ನೀನು ಇಲ್ತೀನಿ, ನಾನು DK ಅವ್ರು ಮಲ್ಲಿದ್ದೀನಿ, DK ಅವ್ರು ಬಂದವ್ರು, ಈಗ ನೀನು ಮಾತಾಡಬೇಕು ಅಂದಿಲ್ಲ, ಬರ್ತೀಯಾ ಅಂದೆ ನಾನು. ನಾನು ಇಷ್ಟು ಎಲ್ಲಿದೆಯಾ ನೀನು ಮನೆಯಲ್ಲಿ ನೀನು ಅಂದೆ. ನಂದು ಹೊಸಕೋಟೆ ಹತ್ರ, ಅದೆಲ್ಲೋ ಊರಲ್ಲಿಂದ.
ಅಷ್ಟು ಅಲ್ಲಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೆ, 1.5 ಗಂಟೆ 2 ಗಂಟೆ ಆಗುತ್ತೆ. ಬಿಡು ಆಗಲ್ಲ, ಫೋನಲ್ಲಿ ತಗೊಡ್ತೀನಿ ಮಾತಾಡ್ತೀನಿ, ಫೋನಿಗೆ ಕೊಡ್ತೀನಿ ಮಾತಾಡು ಅಂದೆ. ಇನ್ನೇನೂ ಮಾತಾಡಲಿಲ್ಲ. ಏನಪ್ಪ ದೇವರಾಜೇಗೌಡ ಅಂತ ಡಿ ಕೆ ಅವರು ಅಂದರು. ನನ್ನ ಹತ್ರ ಏನೇನೋ ಇದೆ ಸರ್, ಆಮೇಲೆ SIT ಇದು ಹಂಗೆ ಹೀಗೆ ಏನೋ ಒಂದು 2-3 ಸಂತ್ರಸ್ತದೇನೋ ಹೇಳಕ್ಕೆ ಬಂದವನು. ಅದೆಲ್ಲ ಏನಿದ್ರು SIT ಮಾಡಿದ್ವಿ, ಅವ್ರಿಗೆ ಹೇಳ್ರಿ ನೀವು ಅಂತ ಅವ್ರು ರಿಜೆಕ್ಟೇ ಮಾಡಿಬಿಟ್ರೆ ಅವನ್ನ. ಆಮೇಲೆ ನನಗೆ ಹೇಳಿದ್ದವನು, ನನಗೆ BJP ಅವರು ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳಿದರು, ಮತ್ತು ಕುಮಾರಸ್ವಾಮಿ ಅವ್ರ ಹತ್ರಕ್ಕೂ ನಾನು ಭೇಟಿ ಮಾಡಿದ್ದೆ, ಅವರು ಬಿಡುಗಡೆ ಮಾಡಿ ಇದನ್ನು ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿದರು ಅಂತ. ನಾನು ಅದಕ್ಕೆ ಬಿಡುಗಡೆ ಮಾಡಿದ್ದೀನಿ ಅಂತ ಇವನೇ ಹೇಳ್ದನು. ಯಾರು? ದೇವರಾಜೇಗೌಡನೇ ಹೇಳ್ದನು. ಡಿ ಕೆ ಅವರು ಇದಕ್ಕೆ ಸಂಬಂಧವೇ ಇಲ್ಲ. ಡಿ ಕೆ ಅವರು ಇವನು ಕರ್ಕಮ್ಮ ಅಂತಲೂ ಹೇಳಲಿಲ್ಲ. ನಾನೇ ಇವನು ನನಗೂ ಮೊದಲಿಂದ ಪರಿಚಯ ಏನಿಲ್ಲ. ಇವನು ಪಾರ್ಟಿಲಿದ್ದ ಹಾಯ್ ಬಾಯ್, ಇವನು ಒಳ್ಳೆ ರಾಷ್ಟ್ರಪತಿ ಕ್ಯಾಂಡಿಡೇಟ್ ಅಂತ, ಇದು ಯಾವುದು ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೇ. ಆಮೇಲೆ ನಾನು ಅವನೊಬ್ಬ ಲಾಯರ್ ಇದ್ದಾನೆ, ಗೌರವಿಸ್ತಾ ಇದ್ದಾನೆ, ನಾವು ಇವನ ಜೊತೆ ಮಾತಾಡ್ಬೋದು ಅಂತಕ್ಕಂಥ ಲೆಕ್ಕದಲ್ಲಿ ಮಾತಾಡಿದೆ. ಅವನು ಇಷ್ಟೊಂದು 3rd ಗ್ರೇಡ್ ಅಂತ ಗೊತ್ತಾಗಲಿಲ್ಲ. ಇವನು ರೆಕಾರ್ಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೊತೀನಿ ಅಂತ ಹೇಳಬೇಕು ದಮ್ಮಿದ್ರೆ. ಆಮೇಲೆ ಆಯ್ತಲ್ಲ, ಡಿ ಕೆ ಅವ್ರು ಏನೂ ಮಾತಾಡಿಲ್ಲ, ಬಿಡುಗಡೆ ಮಾಡೋಕ್ಕೆ ಹೇಳಿ ಅದೇನು ಮಾತಾಡ್ಯವ್ರೆ ಅಂತ. ಸ್ಟಂಟ್ ಮಾಡ್ಕೊಂಡ್ರೆ ಅದು ಹೆಚ್ಚಿಗೆ ದಿವಸ ನಡೆಯಲ್ಲ. ಬಟ್ ಅವನು ಇಷ್ಟೊಂದು ಕೆಳಮಟ್ಟದಲ್ಲಿ ನಡ್ಕೋತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆಲ್ ರೈಟ್, ಇದು ಒಬ್ಬೊಬ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಸಹಿತ ಡಿ ಕೆ ಅವರಾಗಲಿ ನಾವಾಗಲಿ ಇದಕ್ಕೆ ಸಂಬಂಧವೇ ಇಲ್ಲ. ನಾನು 2 ದಿವಸ ಮುಂಚೆ ನಾನೇ ಪ್ರೆಸ್ ಮೀಟ್ ಮಾಡಿದ್ದೀನಿ, ನಿಮ್ಮ ಪತ್ರಿಕೆ ನಿಮ್ಮ ಟಿ ವಿಲೆಲ್ಲ ಬಂದಿದೆ. ನನಗೇನು ನೋವಾಗಿದೆ ಜೆ ಡಿ ಎಸ್ನಿಂದ ನನಗೇನು ನೋವಾಗಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನಾನು ಅಲ್ಲೂ ಹೇಳಿದ್ದೀನಿ. ಈಗ ಇವನೇ ದೇವರಾಜೇಗೌಡನೇ 2 ವರ್ಷದಿಂದ ಹೋರಾಟ ಮಾಡ್ತಾವನೆ. ನಂದು CD ಇದೆ, ವಿಡಿಯೋ ಇದೆ, ಅಶ್ಲೀಲ ಇದೆ, ರೇವಣ್ಣ ನಿನಗೆ ಬುದ್ಧಿ ಕಲಿಸ್ತೀನಿ, ನಿನ್ನ ಮಗನ ದಾಸ್ತಿ ಹೇಳ್ತಾವನೆ. ಬಿಡುಗಡೆ ಮಾಡಿ ಅಂತ ಯಾರು ಪ್ರಶ್ನವ್ರು ಕೇಳಿದ್ರೆ ಸ್ಟೇ ಇದೆ ಅಂತ ಅವನೇ ಹೇಳ್ತಾವನೆ. ಇಷ್ಟೆಲ್ಲ ಹೇಳ್ಕೊಂಬಂದಾಗ ದೇವೇಗೌಡರವ್ರ ಗಮನ ಹರಿಸ್ಬೇಕಾಗಿತ್ತು, ಕುಮಾರಸ್ವಾಮಿ ಅವ್ರ ಗಮನ ಹರಿಸ್ಬೇಕಾಗಿತ್ತು. ನನ್ನ ವಾದ ಇದರಲ್ಲಿ ಕುಮಾರಸ್ವಾಮಿ ಅವ್ರು ಏನೋ ಮಾಡ್ಬಿಟ್ಟವ್ರೆ, ದೇವೇಗೌಡರು ಏನೋ ಮಾಡ್ಯವ್ರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಇದರಲ್ಲಿ ಇವರು ನೋಡ್ಕೋಬೇಕಾಗಿತ್ತು. ದೊಡ್ಡ ಅನಾಹುತ, 1-2 ಕೇಸರು ಯಾರವಾರ ಆಗ್ತವೆ. ಇದು ಸಾಲ್ಮರಿ ಹಬ್ಬ, ಇದು ಯಾರೂ ಮಾಡದೇ ಇರ್ತಕ್ಕಂಥದ್ದು. ಇಡೀ ರಾಷ್ಟ್ರ ಅಲ್ಲ, ಪ್ರಪಂಚದಲ್ಲೇ ದೊಡ್ಡ ಲೈಂಗಿಕ ಹಗರಣ. ಇಂಥದ್ದು ಆಗೋದಕ್ಕೆ ಬಿಡಬಾರ್ದಾಗಿತ್ತು. ನಾನು ಹಂಗೂ ಹೇಳಿದೆ, ರೇವಣ್ಣ ಇಷ್ಟೆಲ್ಲ ಮಾತಾಡ್ತಾನಲ್ಲ, ಅವ್ರ ಹೆಂಡತಿ ರೇವಣ್ಣ ಮಗ ಏನು ಮಾಡ್ತಾವನೆ ಅಂತ ಗೊತ್ತಾಗಲ್ವ? ಎಲ್ಲೋ ಒಂದು ಅಪರೂಪಕ್ಕೆ ಕಂಡಂಗೆ ಪರವಾಗಿಲ್ಲ, ದಿನ ಅದೇ ಕೆಲಸ ಆಗಿರುವಾಗ ಒಂದು ಯಾಕೆ ನೋಡಲಿಲ್ಲ, ಕತೆ ಕಾಯ್ತಿದ್ರು ಅಂತಲೂ ಹೇಳಿದ್ದೀನಿ ನಾನು ಇದರೊಳಗೆ ಸ್ಪಷ್ಟವಾಗಿದ್ದೀನಿ. ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ, ಪೆನ್ ಡ್ರೈವ್ಗೂ ಡಿ ಕೆ ಅವ್ರಿಗೂ ಸಂಬಂಧ ಇಲ್ಲ. ಇದು ದೇವರಾಜೇಗೌಡಂದೇ ವ್ಯವಹಾರ ಇವೆಲ್ಲ. ದೇವರಾಜೇಗೌಡ ಕಾರ್ತಿಕ್ಂದು ನನಗೆ ತಿಳಿದ ಮಟ್ಟಿಗೆ ಅಷ್ಟಿದೆ, ಇನ್ಯಾರ್ದು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.